ಯಾವ ಕಾರಣಕ್ಕೆ ಅದು ಯಾರು ತೀರ್ಮಾನ ಕೇಳಿ ಸರ್ ಈಗ ಮನೆಯ ಅಧ್ಯಕ್ಷರನ್ನೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ. ಈಗ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಮೈಸೂರಲ್ಲಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಪಕ್ಷ ನನ್ನ ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಏನಂದರು ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು, ಹೌದು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರಿಯೇ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ. ನಾವೆಲ್ಲ ಹೈಕಮಾಂಡ್ ರೀ, ನಾವು ನಮ್ಮ ಅಭಿಪ್ರಾಯ ಹೇಳ್ತೀವಿ. ನಾವು ಒಂದು ನಿಮಿಷ, ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗಬೇಕಂತ ಇದೆ ನನ್ನ ಅಭಿಪ್ರಾಯ. ಅಂದರೆ ಮಾಡಬೇಕಾಗಿರೋದು ಯಾರು? ನಾನು ಮಾಡಬೇಕು, ನನ್ನ ಅಭಿಪ್ರಾಯ ಹೇಳ್ಬೋದು. ತಮ್ಮ ಹೆಸರೇನು? ಬಾಲು ಸರ್, ತಾವು ಮುಖ್ಯಮಂತ್ರಿ ಆಗಬೇಕಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಹಾಗಾಗಿ ಸಾಧ್ಯನಾ? ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನೋಡಿರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ, ಆಗಬೇಕಂತ ನಾವು ಬಯಸ್ತೀವಿ. ಅಂದರೆ ಈ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಎಲ್ಲ ಸಹಜ ಎಲ್ಲರಿಗೂ ರೀಶಫಲ್ ಅಂತೂ ಮಾಡ್ತಾರಂತ ಸುದ್ದಿ ಇದೆ. ನವಂಬರ್ ಆದಮೇಲೆ ರೀಶಫಲ್ ಮಾಡ್ತಾರಂತ ಸುದ್ದಿ ಇದೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ 140 ಜನ ಇದ್ದೀವಿ. ಅದನ್ನು ನನ್ನ ಅನಿಸಿಕೆ ಸೀನಿಯರ್ಸೇ 2 ಬಾರಿ 3 ಬಾರಿ ಗೆದ್ದಿರೋರು ಕನಿಷ್ಠ 70 ಜನ ಮೇಲೆ ಅರ್ಧಕ್ಕಿಂತ ಮೇಲೆ ಇದ್ದಾರೆ. ಎಲ್ಲರಿಗೂ ಆಸೆ ಇರ್ತದ, ಒಂದು ಸತಿ ನಮಗೂ ಅವಕಾಶ ಸಿಗಬೇಕು, ನಾವು ಮಂತ್ರಿ ಆಗಬೇಕಂತ. ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು? ಮನೆ ಮುಖ್ಯಮಂತ್ರಿಗಳು, ಮನೆ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಹೈಕಮಾಂಡ್ ಅವ್ರು ತೀರ್ಮಾನ.